ಹಾಯ್ ಎವ್ರಿವನ್ 5, 8, 9ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಗುಡ್ ನ್ಯೂಸ್ನ ಹೊಂದಿದ್ದೀನಿ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಇದು ಬಂದ್ಬಿಟ್ಟು ಅಫಿಷಿಯಲ್ ಸೋರ್ಸಿಂದ ಬಂದಿರೋ ಮಾಹಿತಿ ಅಲ್ಲ, ಇದು ಎಕ್ಸ್ಟರ್ನಲ್ ಸೋರ್ಸಿಂದ ಮಾಹಿತಿ. ಕೆಲವೊಂದು ಮಾಹಿತಿಗಳು ಮುಂಚೆನೇ ಲೀಕ್ ಆಗ್ತವೆ, ಕೆಲವೊಂದು ಮಾಹಿತಿಗಳು ಅದು ಎಷ್ಟು ಪರ್ಸೆಂಟ್ ನಿಜ, ಎಷ್ಟು ಪರ್ಸೆಂಟ್ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. 50% ನಿಜ, 50% ಸುಳ್ಳು ಅಂತ ಹೇಳ್ಬೋದು. ಅಂತಿಮವಾಗಿ ಬಂದಿರೋ ಮಾಹಿತಿ ಪ್ರಕಾರ, ಎಕ್ಸ್ಟರ್ನಲ್ ಸೋರ್ಸಿಂದ ಮಾಹಿತಿ ಬಂದಿರೋ ಪ್ರಕಾರ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋಕ್ಕೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ತೀರ್ಪು ಕೂಡ ಪೆಂಡಿಂಗ್ ಇದೆ. ಸಾಕಷ್ಟು ಕಡೆ ಒತ್ತಡಗಳು ಕೂಡ ಬರ್ತಾ ಇದ್ದಾವೆ. ಪೋಷಕರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ, ಖಾಸಗಿ ಸಂಸ್ಥೆಗಳ ಮಧ್ಯೆ, ಎಲ್ಲರ ಮಧ್ಯೆ ಕೂಡ ಒತ್ತಡಗಳು ಕೂಡ ಕೇಳ್ಕೊ ಬರ್ತಿದ್ದಾವೆ. ಫೈನಲ್ ಡಿಸಿಷನ್ ಕೂಡ ಬಂದಿರಲಿಲ್ಲ. ಆ ನಿಟ್ಟಿನಲ್ಲಿ 99% ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡೋದಕ್ಕೆ, ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಅಫಿಷಿಯಲ್ ಮಾಹಿತಿ ಬರ್ತಾ ಇದೆ. ಆದರೆ ಇಲ್ಲಿ 11ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಡೌಟು ಅಂತ ಹೇಳ್ತಾ ಇದ್ದಾರೆ. ರೀಸನ್ ಇಷ್ಟೇ, 9ನೇ ತರಗತಿ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಬರಬೇಕಾಗುತ್ತೆ, ಈಗಲೇ ಪಾಸ್ ಮಾಡಿದ್ರೆ ತೊಂದರೆ ಆಗುತ್ತೆ. 11th ವಿದ್ಯಾರ್ಥಿಗಳಿಗೆ 12ಗೆ ಬರಬೇಕಾಗುತ್ತೆ, ಈಗಲೇ ಪಾಸ್ ಮಾಡಿದ್ರೆ ತೊಂದರೆ ಆಗುತ್ತೆ. ಬಟ್ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗೆ ಅವ್ರಿಗೆಲ್ಲ ಇನ್ನೂ ಕೂಡ ಚಾನ್ಸಸ್ ಇದೆ. ಆ ನಿಟ್ಟಿನಲ್ಲಿ ಅವ್ರನ್ನ ಪ್ರಮೋಟ್ ಮಾಡೋದು ಸೂಕ್ತ. ಸಮಯ ಕೂಡ ಎಲ್ಲ ಶಿಕ್ಷಕರು ಕೂಡ ಚುನಾವಣೆಗೆ ಹೋಗಬೇಕಾಗುತ್ತೆ, ಎಲ್ಲದಕ್ಕೂ ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಎಲ್ಲಿ ಪರೀಕ್ಷೆ ಆಗಿದೆ ಅಲ್ಲೇ ಆಗಲಿ, ಎಲ್ಲೂ ಆಗಿಲ್ಲ ಅಂಥವ್ರನ್ನ ಪಾಸ್ ಮಾಡಿ ಪ್ರಮೋಟ್ ಮಾಡಿ ಅಂತ ಹೇಳಿ ಸಾಕಷ್ಟು ಬೇಡಿಕೆಗಳು ಕೂಡ ಬರ್ತಾ ಇದ್ದಾವೆ ಅಂತೇಳಿ ಅನ್ಅಫಿಷಿಯಲ್ ಸೋರ್ಸಿಂದ ಬಂದಿದೆ ಇನ್ಫಾರ್ಮೇಷನ್. ಇದು ಟ್ರೂನೋ ನಿಜನಾ ಅಂತ ಹೇಳಿ ಕಾಯ್ದು ನೋಡೋಣ. ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.